ತಮ್ಮೆಲ್ಲರೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನಾವೆಲ್ಲರೂ ಕನ್ನಡವನ್ನು ಬೆಳೆಸೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಪಡೋಣ. ನಮ್ಮ ತಾಯಿಗೆ ಕೊಟ್ಟಂತ ಗೌರವ ಕನ್ನಡ ಭಾಷೆ ಕೊಡೋಣ ಅಂತ ನನ್ನ ಮನವಿ ತಮ್ಮಲ್ಲಿ. ನಮಗೆ ಬೇರೆ ಎಲ್ಲ ಭಾಷೆ ಮಾತನಾಡಿದ್ರು ನಮ್ಮ ತಾಯಿ ಭಾಷೆ ಕನ್ನಡ. ಪ್ರೀತಿ ಇರಬೇಕು, ಅದರಲ್ಲಿ ಪ್ರೇಮ ಇರಬೇಕು. ಆ ಒಂದು ಪ್ರೀತಿ ವಿಶ್ವಾಸ ಇರುವಂತ ಭಾಷೆ ಕನ್ನಡ ಭಾಷೆ. ನಾನು ನೀವು ನಂಬುತ್ತೀರೋ ಬಿಡ್ತೀರೋ, ನನಗೆ ನಮ್ಮ ಮನೇಲಿ ನನ್ನ ಮಗಳಂತ ಹೇಳ್ಬಿಡ್ತೀನಿ, ನಾನು ಕನ್ನಡ ಬಿಟ್ಟು ಅವ್ರ ಹತ್ರ ಒಂದಕ್ಷ ಬೇರೆ ಭಾಷೆ ಮಾತನಾಡೋಲ್ಲ. ನಾನು ಅಂದ್ರೆ ಏನೋ ಒಂದು ಪ್ರೀತಿಯಾಗಿ ಮಾತನಾಡೋದು ನಾವೆಲ್ಲ. ಹಾಗೆ ತಾವು ಅಷ್ಟೇ ಇಲ್ಲಿ ಮಕ್ಕಳಿದ್ದೀರಾ, ತಾವೆಲ್ಲರೂ ತಮ್ಮ ತಾಯಿ ತಂದೆ ಜೊತೆ ಕನ್ನಡದಲ್ಲಿ ಮಾತನಾಡಿ. ಶಿಕ್ಷಕರನ್ನು ಅಷ್ಟೇ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಕ್ಕೆ ಹೋಗಬೇಡಿ. ನಮ್ಮ ಕನ್ನಡ ನಮ್ಮ ಕರ್ನಾಟಕದ ಅಗ್ರಸ್ಥಾನದಲ್ಲಿರುವಂಥ ಭಾಷೆ. ಆ ಭಾಷೆ ಕೊಡುವಂಥ ಗೌರವ ನಾವು ಕೊಡಲೇಬೇಕು ಅಂತ ನನ್ನ ಅನಿಸಿಕೆ. ನಾನು ನೋಡ್ತಾ ಇದ್ದೆ ಸುಮಾರು ವರ್ಷಗಳಿಂದ ಈ ಭಾಗಕ್ಕೆ ಬಾಗೇಪಲ್ಲಿ ಅಂತಿತ್ತು ನಗರ. ಇದರಲ್ಲಿ ಪ್ರಮುಖವಾಗಿ ಕಳವೆ ಚಂದ್ರಶೇಖರ್ ಅಂತ ಪಾಪ ಒಬ್ಬ ವ್ಯಕ್ತಿ, ಆತ ಅಂತೂ ಪ್ರತಿದಿನಾನು ಬಾಗೇಪಲ್ಲಿ ಮುಂದಿನ ಭಾಗ್ಯ ನಗರ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ರು. ಅದೆಲ್ಲರ ಫಲವಾಗಿ ಇವತ್ತು ಭಾಗ್ಯನಗರ ಆಗಿದೆ. ಖಂಡಿತವಾಗ್ಲೂ ಇನ್ನಷ್ಟು ಹರೀಶ್ ಮಾತನಾಡ್ತಾ ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರದಿಂದ ನಮಗೆ ಅನುಮೋದನೆ ಸಿಗಬೇಕು ಅಂತ ಗ್ಯಾರಂಟಿ ನಾನು ಇವತ್ತೇ ವೇದಿಕೆ ಮೇಲೆ ಮಾತು ಕೊಟ್ಟು ಮಾಡಿಸ್ಕೊಡ್ತಾ ಇಲ್ಲ. ಶಾಸಕನಾಗಿ ನನ್ನ ಕರ್ತವ್ಯ ಆ ಕೆಲಸ ಮಾಡಿಕೊಡ್ತಿದ್ದೀನಿ. ನಾವು ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ. ತಾವು ನನ್ನದು ಯಾಕಂದ್ರೆ ಈ ಮಾತು ಹೇಳ್ತೀನಿ, ಕೆಲವರು ಎಲ್ಲೋ ನಿಂತ್ಕೊಂಡು ಏನೋ ಮಾತನಾಡೋದು ಬೇಡ. ನನಗೆ ಚುನಾವಣಾ ಸಮಯದಲ್ಲಿ ಹಳ್ಳಿಗಳಿಗೆ ಹೋದಾಗ ಬೇರೆ ಕಡೆ ಹೋದಾಗ ನೀವೇನು ಮೇನ್ ಡಿಮ್ಯಾಂಡ್ ಇಟ್ಟಿದ್ದೀರ ಮ್ಯಾಕ್ಸಿಮಮ್ ಮಾಡಿಕೊಡ್ತೀವಿ. ನನಗೆ ಇವತ್ತು ಗಂಟಮಲ್ಲ ಮಾಡಲೇಬೇಕು ಅಂತ ಎಲ್ಲ ರೈತರ ಒಕ್ಕೂಟದ ಒಂದು ಬೇಡಿಕೆ ಇತ್ತು. 189 ಕೋಟಿ ಅದಕ್ಕೂ ಮಾಡಿದೆ. ಈ ಪಟ್ಟಣ ಮತ್ತು ಈ ಭಾಗಗಳಲ್ಲಿ ಈ ಭಾಗಕ್ಕೆ ಒಳ್ಳೆ ಇಂಡಸ್ಟ್ರಿ ಬರಬೇಕು ಅಂದ್ರೆ ಇವತ್ತು ಸುಮಾರು ಹೆಚ್ಚು ಕಮ್ಮಿ 1000ಕ್ಕಿಂತ ಹೆಚ್ಚು ಎಕರೆಗಳು KIDB ಕೊಟ್ಟು ಒಳ್ಳೆ ಇಂಡಸ್ಟ್ರಿ ತಂದು ಈ ಭಾಗದಲ್ಲಿ ಏನು ವಲಸೆ ಹೋಗ್ತಾ ಇದ್ರು ಬೆಂಗಳೂರು ಕೆಲಸಕ್ಕೆ, ಅದನ್ನು ಅವ್ರು ಇಲ್ಲೇ ಇದ್ದು ಮಾಡೋ ತರ ಮಾಡೋದು ನಮ್ಮ ಜವಾಬ್ದಾರಿ. ಅದನ್ನು ಮಾಡಿದ್ದೀನಿ. ಶೈಕ್ಷಣಿಕವಾಗಿ ಶಿಕ್ಷಣ ವಿಚಾರದಲ್ಲಿ ತಾವು ತಿಳ್ಕೊಳ್ಬೇಕು. ಸುಮಾರು ಚೇರ್ಮನ್ಗಳಲ್ಲಿ 25 ಕೋಟಿ, ಮತ್ತೆ ನಮ್ಮ ಪೂರ್ವಾರ್ಪದಲ್ಲಿ PU ಕಾಲೇಜ್ ಬಂದು 12 ಕೋಟಿ. ಇವತ್ತು ತಾತ್ಪಾಲದಲ್ಲಿ ಹೆಚ್ಚು ಕಮ್ಮಿ 25 ಕೋಟಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಕ್ಕೆ ಸರ್ಕಾರದ ಅನುಮತಿ ಸಿಕ್ಕಿದೆ. ಹಾಗೆ ಆದರ್ಶ ಸ್ಕೂಲ್ಗಳಿರ್ಬೋದು, KPS ಶಾಲೆಗಳು 3ಕ್ಕೆ ಸ್ಯಾಂಕ್ಷನ್ ಬಂದು, ಒಂದು ಬಾಗೇಪಲ್ಲಿಗೆ, ಒಂದು ಗುಡಬಂಡಿಗೆ, ಒಂದು ಚೇಳೂರಿಗೆ. ನಿನ್ನೆ ನಾನು ಸಚಿವರ ಕೊಡುವಂತ ಮನವಿ ಮಾಡಿ ಗೂಳೂರು ಹೈಸ್ಕೂಲಲ್ಲಿ ನಾನು ಓದಿದಂಥ ಸ್ಕೂಲ್ ಸರ್ಕಾರಿ ಶಾಲೆ, ಅದನ್ನು KPS ಶಾಲೆ ಮಾಡಬೇಕಂದ್ರೆ ನಿನ್ನೆ ಒಪ್ಪಿಕೊಂಡು ಗೂಳೂರು ಶಾಲೆಯನ್ನು ಒಂದು KPS ಶಾಲೆಯನ್ನಾಗಿ ಅದಕ್ಕೂ ಅನುಮತಿ ನೀಡಿದ್ದಾರೆ. ಶಿಕ್ಷಣ ಕ್ಷೇತ್ರ ಇರ್ಬೋದು, ನಮ್ಮ ಆರೋಗ್ಯ ವಿಚಾರದಲ್ಲಿರ್ಬೋದು, ಖಂಡಿತವಾಗ್ಲೂ ನಂದು ಸಾರ್ವಜನಿಕರಲ್ಲಿ ಮನವಿ, ಎಲ್ಲೋ ರೋಡಲ್ಲಿ ನಿಂತ್ಕೊಂಡು ಮಾತನಾಡೋ ಬದಲು, ಎಲ್ಲೋ ಏನೋ ಮೀಡಿಯಾಗಳು ಮಾತನಾಡೋ ಬದಲು ನೇರವಾಗಿ ನನ್ನ ಕೇಳಿ. ಬೇಕಂದ್ರೆ ಯಾವಾಗಲಾದ್ರೂ ನೀವು ಯಾವ್ದಾದ್ರು ಒಂದು ಟೀಮ್ ಬರುತ್ತೆ ಅಂದ್ರೆ ನಿಮಗೋಸ್ಕರ ಒಂದು ಸಮಯ ಕೊಟ್ಟು ಮನೆಯಲ್ಲಿ ನಾನು ಕೂತಿರ್ತೀನಿ, ಬನ್ನಿ. ನಾವು ನೀವು ಮಾಡಬೇಕಾಗಿರೋದು ರಾಜಕೀಯ ಅಲ್ಲ, ನಾವು ನೀವು ಮಾಡಬೇಕಾದ ಈ ಭಾಗದ ಪ್ರಗತಿ, ಅದು ನನ್ನ ಮನಸ್ಸಲ್ಲಿರೋದು. ಈ ಭಾಗದ ಅಭಿವೃದ್ಧಿ ಮಾಡಬೇಕಂತಿದ್ದೀರಲ್ಲ, ನಾನು ರಾಜಕೀಯ ಮಾಡಕ್ಕೆ ಈ ಬಾಗೇಪಲ್ಲಿ ಬರಲಿಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೋಬೇಕು ವಿರೋಧ ಪಕ್ಷಗಳವರು. ಇವತ್ತು ನನ್ನ ಪುಣ್ಯ ಬರೋ 18ನೇ ತಾರೀಕು, ಈ ನವೆಂಬರ್, ಈ 18ನೇ ತಾರೀಕು ಏನು ನಾವು ಬೆಂಗಳೂರಿಂದ ನೀರಿನ ಕೆರೆ ನೀರು ತುಂಬಿಸ್ತಾ ಇದ್ದೀವಿ 24 ಕೆರೆಗಳಿಗೆ. ಆಚೆಪಲ್ಲಿ ಹತ್ರ ಆ ಸಂಬಂಧಪಟ್ಟ ಸಚಿವರು ಬೋಸರಾಜ್ ಅವರು ಕರೆಸಿ ಉದ್ಘಾಟನಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ಪಾಪ ಅವತ್ತು ಬೋಸರಾಜ್ ಬರುವಂತ ಸಮಯದಲ್ಲಿ
ಸುಮಾರು ಸಣ್ಣ ನೀರಾವರಿಗೆ ಸಂಬಂಧಪಟ್ಟಂತ 40 ಕೋಟಿ ರೂಪಾಯಿಗಳಿಗೆ ಚೆಕ್ಕಾಂಬರಿಗೆ ಕೆರೆಗಳಿಗೆ ಮಂಜೂರಾತಿ ಕೊಡಲಿದ್ದಾರೆ. ಅವತ್ತು ಇಷ್ಟೆಲ್ಲ ಅನುದಾನ ಕೊಟ್ಟ ನಮ್ಮ ಸರ್ಕಾರ ಖಂಡಿತವಾಗ್ಲೂ ಈ ಬಾಗೇಪಲ್ಲಿ ಅಭಿವೃದ್ಧಿ ಪರ ನಮ್ಮ ಬಾಗೇಪಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅನ್ನೋ ಮಾತನ್ನು ಹೇಳುತ್ತಾ, ಹಾಗೆ ಪಂಚ ಗ್ಯಾರಂಟಿಗಳಿರ್ಬೋದು, ಏನೇ ಕಾರ್ಯಕ್ರಮ ಇರಬಹುದು ನಮ್ಮ ಈ ಭಾಗದ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಒಟ್ಟಾಗಿ ನನಗೇನು ಶಾಸನ ಆದ ಮೇಲೆ ಏನೋ ಚುನಾವಣಾ ಸಮಯದಲ್ಲಿ ನಾನು ಕಾಂಗ್ರೆಸ್ ಪಕ್ಷ, ನೀವು CPM, ನೀವು JDS, ಇನ್ನೊಬ್ಬರು BJP ಗೆದ್ದ ಮೇಲೆ ಖಂಡಿತವಾಗ್ಲೂ ನಾನು ಈ ವೇದಿಕೆ ಮೇಲೆ ಮಾಧ್ಯಮ ಮುಖದ ಸ್ವಾಗತ ಮಾಡ್ತಾ ಇದ್ದೀನಿ. ತಮ್ಮ ಏನೇ ಬೇಡಿಕೆಗಳಿದ್ರು ನನಗೊಂದು ಫೋನ್ ಮಾಡಿ ಪತ್ರ ಮುಖಾಂತರ ತಿಳಿಸಿ, ನಾವಿಂತ ಸಭೆಗೆ ಇಷ್ಟು ಜನ ಬರ್ತೀವಿ, ನಾವು ಮಾತನಾಡಬೇಕು, ಖಂಡಿತವಾಗ್ಲೂ ನಿಮ್ಮ ಸಭೆಯಾವಕಾಶ ಕೊಡ್ತೀವಿ. ನಿಮ್ಮ ಮಮ್ಮಿ ಡ್ಯಾಡಿ ಅಂದ್ರೆ ಸುಮಾರು ಜನರಿಗೆ ಇಷ್ಟ ಆಗುತ್ತೆ, ಅಪ್ಪ ಅಮ್ಮಂದ್ರೆ ಇಷ್ಟನೇ ಆಗಲ್ಲ. ಅದನ್ನು ಮನೆಯಲ್ಲಿ ಬಿಡಿ. ಯಾಕಂದ್ರೆ ಏನಾಗಿದೆ ಈ ನಡುವೆ ಮಕ್ಕಳು ಬೇರೆ ನಮ್ಮ ಹತ್ರ ಹೇಳ್ಕೊಂಡು ನನ್ನ ಮಗ ಅಪ್ಪ ಇಂಗ್ಲಿಷ್ ಬಿಟ್ಟು ಒಂದು ಪದ ಬೇರೆ ಮಾತಾಡೋದು ದೊಡ್ಡಸ್ಗೆ ಹೇಳ್ಕೊಳ್ತಾರೆ. ನಮ್ಗೆ ದೊಡ್ಡಸ್ಗೆ ಬೇಕಾಗಿಲ್ಲ, ಪ್ರೀತಿಯಾಗಿ ಮಾತನಾಡುವಂತ ಕನ್ನಡ ಭಾಷೆಯಲ್ಲಿ ಮಾತನಾಡಲೇಬೇಕು ಅಂತ ನನ್ನದೊಂದು ಮನವಿ. ಹಾಗೆ ಇನ್ನಷ್ಟು ಈ ಭಾಗಕ್ಕೆ ಏನ್ ನಮ್ಮ ಆವೇಶು, ಬಾಬಾಜಾನು, ಜಬೀರುಲ್ಲಾ ಎಲ್ಲರೂ ಮಾತನಾಡಿದ್ದೀರಾ. ಜಬೀರುಲ್ಲಾ ನಮ್ಮ ಬಾಬಾಜಾನ್ ಮಾತನಾಡುವಾಗ ಈ ಭಾಗಕ್ಕೆ ಒಂದು ಎಂಟ್ರೆನ್ಸ್ ಆರ್ಚ್ ಬೋರ್ಡ್ ಬೇಕು ಅಂತ ಕೇಳಿದ್ದೀರ ತಾವು ಹೋರಾಟಗಾರರು. ಖಂಡಿತವಾಗ್ಲೂ ಆ ಬಾಗೇಪಲ್ಲಿಗೆ ಎಂಟ್ರಾಗುವ ಸುಸ್ವಾಗತ ಭಾಗ್ಯನಗರಕ್ಕೆ ಅಂತ ನಾಮಫಲಕ ಹಾಕೋದು ನನ್ನ ಜವಾಬ್ದಾರಿ. ಹಾಗೆ ನಾನು ಈಗ ತಾನೇ ನಮ್ಮ BTCCನ ಹೋರಾಟಗಾರ ಕೊಟ್ಟಂತ ಮನವಿ ತಹಸೀಲ್ದಾರ್ ಕೊಟ್ಟಿದ್ದೀನಿ. ಅದರ ಮನವಿಯನ್ನು ತಮ್ಮೆಲ್ಲರ ಮನವಿ, ಬಾಗೇಪಲ್ಲಿ ಇರುವಂತಹ ರಸ್ತೆಗಳಿಗೆ ಕವಿಗಳ ಹೆಸರು, ಇಂಥ ಹೆಸರು ಇರಬೇಕು ಅಂತ ಖಂಡಿತವಾಗ್ಲೂ ಅದನ್ನು ಪರ್ಸನಲ್ ಇಟ್ಕೊಳ್ತೀವಿ. ಮತ್ತೆ ನಮ್ಮ ಕನ್ನಡ ಭವನದಲ್ಲಿ ಜಾಗ ಕೊಟ್ಟಿದ್ದೀವಿ. ಅದು ರೋಡ್ ಎಕ್ಸ್ಪ್ಯಾಂಡ್ ಆದ್ರೆ ಜಾಗ ರಸ್ತೆಗೆ ಹೋಗ್ತಾ ಇತ್ತು. ಅದನ್ನು ಮನಗಂಡು ಏಟಿಗಡ್ಡಪಲ್ಲಿ ಇಲ್ಲೇ ಪಕ್ಕದಲ್ಲಿ ಏಟಿಗಡ್ಡಪಲ್ಲಿ ಸರ್ವೆ ನಂಬರ್ 3 20 ಕ್ವಿಂಟಲ್ DC ಫೈಲ್ ಆಗಿದೆ. ಈ ವಾರದಲ್ಲೇ ಅದನ್ನು ಮಂಜೂರಾತಿ ಕೊಡಿಸ್ತೀನಿ ಅಂತ ತಮಗೊಂದು ಮಾತಾಡಿ, ಆಗ ಮಂಜೂರಾತಿ ಕೊಡಿಸ್ತೀನಿ, ಭವನಕ್ಕೂ ನನ್ನ ಶ್ರಮ ಹಾಕಿ ಮಾಡ್ತೀನಿ ಅನ್ನೋ ಮಾತು ತಮ್ಮ